ಲೇ ಇವಳೆ ಹ್ಞೂ ಅಲ್ಲೇ 12 ಗಂಟೆ ಹತ್ತತ್ರ ಆಯ್ತಾ ಬಂತು. ಇನ್ನೇನು ಟೀ ಏನಾರ ತಗೊಂಬರೋದೇನೆ ಅತ್ಲಾಗ ಹೋಗ್ಬಿಟ್ಟು ಇನ್ನೇನು ನೀನು ಬೇರೆ ಹೊಲ್ದಲ್ಲಿದೀಯಾ. ಬೇಡ ಕಣೆ ಹೊಲ್ತಾವ ಬೇಡ ನೀನು ನಿನ್ ಕೈಲಿ ಆಗಲ್ಲ ಕೆಲಸ ಮಾಡಕ್ಕಂತ ಹೇಳಿರೋನು ಆಟ ಮಾಡ್ಕೊಂಡ್ ಬರ್ತೀಯ ಮಾಡ್ಲೇಬೇಕು ನಾನು ಅಂತ. ಹೋಗ್ಬಿಟ್ಟು ಆ ಗಿರೀಶಪ್ಪನ ಹೋಟ್ಲಲ್ಲೇನೆ ಟೀ ಏನಾರ ಇಸ್ಕೊಂಬರೋಣ ತಗೊಂಬರೋಣ ಅತ್ಲಾಗಿ. ಎಷ್ಟು ಒಂದ 5-6 ಜನ ಇದೀವಿ. ಹೋಗಿ ತಗೊಂಬರೋನೇನೆ ಅತ್ಲಾಗಿ. ಪಾಪ ಬೇಜಾರು ಮಾಡ್ಕೊಂತಾರೆ. ಅಲ್ಲ ನನಗ್ ಕೇಳ್ಬೇಕಾ? ಹೋಗ್ಬಿಟ್ಟು ತಗೊಂಬ ಹೋಗು. ಒತ್ತು ಬೇರೆ ಆಗೋಯ್ತು. ಇನ್ನೇನು ಸುಮ್ನೆ ಇಲ್ಲೇ ನಿನ್ಕೊಂಡ್ಬಿಟ್ಟು ತಗೊಂಬರೋಣ ಅಂತ ಮಾಡ್ಕೊಂಡು ಹೋದ್ರೆ ಆಗುತ್ತಾ? ತಿರ್ಗಾ ಇನ್ನೇನು ಊಟಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಇನ್ನೇನು ಒತ್ತು ಬೇರೆ ಆಗೋಯ್ತು. ಹೋಗಿ ತಗೊಂಬ ಹೋಗು. ಇನ್ನೇನು 2 ಗಂಟೆ ಅಷ್ಟೊತ್ತಿಗೆ ಹೋಗ್ಬಿಟ್ಟು ಇನ್ನೇನು ಸರೋಜಮ್ಮ ಊಟ ತಗೊಂಬರ್ತೀನಿ ಅಂತ ಹೇಳಿದಾಳೆ ಅಡಿಗೆ ಮಾಡ್ಕೊಂಡು. ಅಷ್ಟರಲ್ಲಿ ತಗೊಂಬ ಹೋಗು. ಅಲ್ಲಿ ಬೆಳಿಗ್ಗೆ ತಿಂಡಿ ತಿಂದವರು 9 ಗಂಟೆಗೆ ತಿಂಡಿ ತಿಂದವರು 12 ಗಂಟೆ ಹತ್ರ ಆಯ್ತಾ ಬಂತು. ಹೊಟ್ಟೆ ಹಸ್ತಂಗ ಆಗ್ತಿರುತ್ತೆ. ನನಗ್ ಕೇಳ್ಕೊಂಡು ನಿಂತಿಯಲ್ಲ ನೀನೇ ಹೋಗಿ ತಗೊಂಬರ್ದಲೆ. ಹಂಗೆ ಬರ್ಬೇಕಾದ್ರೆ ಬರೀ ಟೀ ತಗೊಂಬರ್ಬೇಡ. ಈ ಚಳಿಗೂನು ಅದಕ್ಕೂನು ಈ ಗಾಳಿ ಬೀಸೈತೆ ಒಳ್ಳೆ ಇದ್ರದ್ ಗಾಳಿ ನೋಡು. ಹಂಗಾಗಿ ಏನಾರ ಹೊಟ್ಟೆ ಹಸ್ತಂಗ ಆಗುತ್ತೆ. ಏನಾರ ತಿನ್ಬೇಕು ಖಾರವಾಗಿ ಅನಿಸ್ತಿರುತ್ತೆ. ಅದಕ್ಕೆ ಒಂದ್ ಕೆಲಸ ಮಾಡು. ಹಂಗೆ ಬರ್ಬೇಕಾದ್ರೆ ಬೋಂಡ ಗಿಂಡ ಮಾಡಿದ್ರೆ ಆ ಗಿರೀಶಪ್ಪ ಒಂದ 20 ಬೋಂಡ ತಗೊಂಬ. ಎಲ್ಲಾರು ಕೂತ್ಕೊಂಡು ತಿನ್ನೋಣ. ಪುರಿ ಬೋಂಡ ಟೀ 3 ತಗೊಂಬ. ಸರಿನಾ? ಸರಿ ಕಣ ಆಯ್ತು ಹೇಳು. ಹಂಗಾರೆ ಹೋಗಿ ತಗೊಂಬರ್ತೀನಿ. ಸಾಮಾನ್ಯಕ್ಕೆ ಅವನೇನು ಬೋಂಡ ಮಾಡಿರ್ತಾನೋ ಮಾಡಿರಲ್ಲ ಗೊತ್ತಿಲ್ಲ. ಒಟ್ನಲ್ಲಿ ಕೇಳ್ತೀನಿ. ಆ ಗಿರೀಶ್ ಅಣ್ಣನ ಇಲ್ಲ ಇನ್ನೊಬ್ರು ಈಗ ಹೊಸ್ದಾಗಿ ಬೇರೆ ಅಂಗಡಿ ಇಟ್ಟಿದ್ದಾರೆ ನಮ್ಮೂರಲ್ಲೇನೆ. ಅವಣ್ಣನು ಪುರಿ ಬೋಂಡ ಚೂರ್ಮುರಿ ಎಲ್ಲಾನು ಮಾರುತ್ತೆ. ಸಾಮಾನ್ಯಕ್ಕೆ ಇವತ್ತು ಮಳೆ ಬರಂಗ್ ಬೇರೆ ಆಗೈತಲ್ವ, ಅದಕ್ಕೆ ಬೇಗನೆ ಬೋಂಡ ಮಾಡಿರ್ತಾರ ಅನ್ಕೊಂಡಿದೀನಿ. ನೋಡನ್ ಕಣಿ ಹೇಳು. 2 ಅಂಗಡಿ ತಗೋ ಒಂದರಲ್ಲಿ ಎಲ್ಲಾದ್ರೂ ಹೋಗ್ಬಿಟ್ಟು ಹುಡ್ಕೊಂಡು ತಗೊಂಬರ್ತೀನಿ ಕಣಿ ಹೇಳು. ಸರಿನಾ? ಬೇಗ ಅಮ್ಮನಿಗೆ ಒಂದೇಟು ಫೋನ್ ಮಾಡಿಬಿಟ್ಟು ಬೇಗನೆ ಅಡಿಗೆ ತಗೊಂಬರಕ್ಕೆ ಹೇಳು. ಊಟ ರೆಡಿ ಆಗಿದ್ರೆ ಸರಿನಾ? ಬೇಗ ಅತ್ಲಾಗ ಮುಗಿಸ್ಕೊಂಡು ಹೋಗ್ಬಿಡನ್ ಕಣೆ. ಮಳೆ ಬರಂಗ್ ಬೇರೆ ಆಗೈತೆ. ಹೆಂಗ ಅತ್ಲಾಗಿ ಇವತ್ತೊಂದು ಮುಗಿಸ್ಬಿಟ್ರೆ ಅತ್ಲಾಗಿ ಇವತ್ತೊಂದ್ ದಿವಸ ನಾಳೆ ಒಂದ್ ದಿವಸ ಮಳೆ ಬರಲಿಲ್ಲ ಅಂದ್ರೆ ಅತ್ಲಾಗಿ ಬೇಗ ಅತ್ಲಾಗಿ ಹೆಸರುಕಾಯಿ ಎಲ್ಲ ಕುಯ್ಕೊಂಡು ಅತ್ಲಾಗಿ ಮನೆಗೆ ಹೋಗ್ಬಿಡ್ಬೋದಮ್ಮ. ಅದು ಒಂಥರ ನೆಮ್ಮದಿ ಆಗಿ ಹೋಗ್ಬಿಡುತ್ತೆ ಅಲ್ವಾ? ಕಣಿ ಹೇಳು ಆಗುತ್ತೆ. ಏನ್ ಮಾಡೋದು ಇವಾಗ? ಮಳೆ ಬರುತ್ತಂತ ಹೇಳಿದ್ರೆ ಈಗ ನಮ್ ಕೈಲೇನ ಆಯ್ತಾ? ಮಳೆ ಒಂದ್ ಸ್ವಲ್ಪ ಕಡಿಮೆ ಆಗಿತ್ತು. ಆ ಟೈಮಲ್ಲಿ ಮಾಡ್ಕೋಬೇಕು. ಏನು ಮಾಡಕ್ಕಾಗಲ್ಲ. ಹೋಗು ಬೇಗ ಹೋಗಿ ತಗೊಂಬ. ಶಂಕರಾಜನ್ ಏನಾರು ಶಂಕರಾಜನ್ ಬರುತ್ತೇನು ಕರ್ಕೊಂಡು ಹೋಗು. ಇಲ್ಲ ಅಂದ್ರೆ ಏನಾರ ಬೇಕೇನು ತಿರ್ಗಾ ಏನಾದ್ರು ಬೋಂಡ ಗಿಡ ಏನಾರ ಬೇಕೇನಂತ ನೀನೊಂದ್ಸಲಿ ಕೇಳು ಶಂಕರಾಜನ್ಗೆ. ಸರಿನಾ? ನನ್ನ ಮಾತಾಡ್ಸಿಲ್ಲ ಕೇಳೇ ಇಲ್ಲ ಅನ್ಕೊಳುತ್ತೆ ಮತ್ತೆ. ಶಂಕರಾಜ ಲೈ ಶಂಕರಾಜು ಟೀ ತಗೊಂಬರಕ್ ಹೋಗ್ತೀನಿ ಕಣೋ. ಅಂಗಡಿ ತಗೋ ಟೀನು ಹಂಗೆ ಬೋಂಡ ಪುರಿ ತಗೊಂಬರೋಣ ಅನ್ಕೊಂಡಿದೀನಿ. ಹೋಗ್ ಬರ್ತೀಯಾ? ಇಲ್ಲ ಕಣ್ ಹೋಗ ರಂಗಪ್ಪ. ಲೈ ಮಳೆ ಬರಂಗ್ ಬೇರೆ ಆಗೈತೆ. ಒಂದ್ ಅರ್ಧ ಗಂಟೆ ಮೋಡ ಆದ್ರೆ ಒಂದ್ ಅರ್ಧ ಗಂಟೆ ಬಿಸಿಲು ಬರುತ್ತೆ. ಒಂದ್ ಅರ್ಧ ಗಂಟೆ ಹಂಗೆ ಜಿಟಿ ಹೆಂಗ್ ಮಳೆ ಬರಂಗ್ ಆಗುತ್ತೆ. ಯಾಕೆ ಬೇಕು? ಬೇಗ ಕೆಲಸ ಮುಗಿಸ್ಕೊಂಡು ಹೋಗ್ಬಿಡೋಣ. ನಿನ್ಗುದನು ಒಂಥರ ನೆಮ್ಮದಿ ಆಗಿ ಹೋಗ್ಬಿಡುತ್ತೆ. ಹೋಗಪ್ಪ ನೀನ್ ಹೋಗಿ ತಗೊಂಬ ಹೋಗು ಬೇಗ. ಇನ್ನೂ ತಗೊಂಬಂದಿಲ್ಲನು ಬೇಗ ಹೋಗಿ ತಗೊಂಬ ಹೋಗು. ಮಳೆ ಗಿಳೆ ಬಂದತು ಮತ್ತೆ. ಹೆಂಗ ಹೆಸರುಕಾಯಿ ಇನ್ನೇನು ಅರ್ಧ ಹೊಲ ಆಗಿ ಹೋಗ್ಬಿಟ್ಟೈತೆ ಎಲ್ಲ ಕುಯ್ದು. ಇನ್ನೊಂದು ಸ್ವಲ್ಪ ಐತೆ ಅದೊಂದು ಮುಗಿಸ್ಬಿಟ್ರೆ ಅತ್ಲಾಗಿ ನಿನ್ಗೂ ನೆಮ್ಮದಿಯಾಗಿ ಹೋಗ್ಬಿಡುತ್ಕೊಂಡು ಹೋಗು. ಬೇಗ ಕೆಲಸ ಮಾಡೋಣ. ತಿನ್ನೋದು ಇದ್ದಿದ್ದೇನೆ ಇನ್ನೇನು. ಹಂಗಲ್ ಕಣೋ ಶಂಕರಾಜು. ಹಂಗಾರೆ ಈಗ ಹೊಲ್ತವ ಕೆಲಸ ಮಾಡ್ತಾ ಸುಮ್ನೆ ಇರಕ್ ಆಗುತ್ತೇನಪ್ಪ? ನಿಮ್ಗೂ ಹೊಟ್ಟೆ ಹಸಿ ಐತೆ, ನನಗೂ ಹೊಟ್ಟೆ ಹಸಿ ಐತೆ. ಏನಾದ್ರು ತಿನ್ಕೊಂಡು ಮಾತಾಡ್ಕೊಂಡು ಕೆಲಸ ಮಾಡಿದ್ರೇನೆ ಚಂದ ಕಣಪ್ಪ. ಇಲ್ಲ ಅಂದ್ರೆ ಬೇಜಾರಾಗಂಗ ಆಗ್ತಿರುತ್ತೆ. ಮತ್ತಿನ್ನೊಂದೇನಂದ್ರೆ ಹೊಲದಲ್ಲಿ ಮಾತಾಡ್ಕೊಂಡೆ ಕೆಲಸ ಮಾಡ್ಬೇಕು. ಒಬ್ಬೊಬ್ರೆ ಸುಮ್ಕೆ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಿದ್ರೆ ಒಂಥರ ಬೇಜಾರಂಗ ಆಗುತ್ತೆ. ಏನ್ ಪಾಪ ಗಿರ್ಜಮ್ಮ ಅಲ್ವಾ? ಅಲ್ಲ ಕಣ ಪಾಪ ಗಿರ್ಜಮ್ಮ, ನಮ್ ನೇತ್ರಮ್ಮ ಬರ್ತೀನಂತ ಹೇಳ್ದವ್ರು ಇವತ್ತು ಬರಲೇ ಇಲ್ವಲ್ಲಮ್ಮ? ಬರ್ತೀನಿ ಕಣ್ರಂಗಜ್ಜ, ಇವತ್ತು ಬಂದೇ ಬರ್ತೀನಿ ಕೆಲ್ಸಕ್ಕೆ ಅಲ್ಲೇ ಹೊಲ್ತವ ಅಂತ ಹೇಳ್ತು. ಅದೇ ಹೆಸರುಕಾಯಿ ಎಲ್ಲ ಕುಯ್ಯೋದಕ್ಕೆ. ಸರಿ ಕಣ ಪಾಪ ಆಯ್ತು ಬಾರಮ್ಮ ನೇತ್ರಮ್ಮ ಅಂತ ಹೇಳ್ದೆ. ಸಾಮಾನ್ಯಕ್ಕೆ ಏನು ಬರ್ತಾರೋ ಬರಲ್ವರಪ್ಪ? ಇಷ್ಟೊತ್ತಾದ್ರೂ ಬರಲ್ಲ ಅಲ್ವಾ? ಅಲ್ಕಂಡ್ರಂಗಜ್ಜ ಅಲ್ಲ ಗೊತ್ತಾಗೈತೆ. ಅಲ್ಲ ಈಗ ಬರ್ತಾರ ಕೆಲ್ಸಕ್ಕೆ? ಬರಲ್ಲ ಕಣಿ ಹೇಳು. ಏನಂತ ಹೇಳ್ತಂದ್ರೆ ನನಗೆ ನೇತ್ರಕಾಯಿ ಅದೇ ಅವರು ಯಜಮಾನ್ರು ಇದಾರಲ್ಲ ಜಯಣ್ಣ, ಅವ್ರೇನಾದ್ರು ಎಲ್ಲಾದ್ರೂ ಕೆಲ್ಸಕ್ಕೆ ಏನಾರು ಹೋದ್ರೆ ಹಸ್ಗಳು ನೋಡ್ಕೋಬೇಕು. ನಾನು ಬರಕ್ ಆಗಲ್ಲ. ಅಕಸ್ಮಾತ್ ಏನಾದ್ರು ಅವ್ರೇನಾದ್ರು ಮಂತ ಉಳ್ಕೊಂಡ್ರೆ ನಾನು ಬರ್ತೀನಿ ಕಣಿ ಹೇಳು ಅಂತ ಹೇಳಿದ್ರು. ಸಾಮಾನ್ಯಕ್ಕೆ ಅವಣ್ಣ ಎಲ್ಲಾರ ಕೆಲ್ಸಕ್ಕೆ ಏನಾರು ಹೋಗಿರ್ಬೇಕು. ಹಂಗಾಗಿ ನೇತ್ರಕ್ಕ ಬರಕ್ ಆಗಿಲ್ಲ. ಇಲ್ಲ ಅಂದ್ರೆ ಬಂದ್ಬಿಡೋದು. ಮಂತವ ಕುಂತು ಅವ್ರಿಗೂ ಬೇಜಾರಾಗುತ್ತೆ. ಹೆಂಗಂದ್ರೂ ಹೊಲತವ ಕೆಲ್ಸ ಮಾಡ್ಕೊಂಡು ಬೇಜಾರ್ ಕಳ್ಕೊಂಡು ಮಾತಾಡ್ಕೊಂಡು ಹೆಂಗ ಹೋಗ್ಬೋದು. ಬರ್ತೀನಂತಾನೆ ಹೇಳ್ತಿತ್ತು. ಹಂಗಾಗಿ ಬರಕ್ ಆಗಿಲ್ ಕಣಿ ಹೇಳು. ಇನ್ನೇನ್ ಮಾಡೋಣ? ಇದೊಂದೇ ಹೊಲನ ರಂಗಜ್ಜ? ಇನ್ನೂ ಒಂದ್ 2-3 ಹೊಲ ಐದವ ನಿಮ್ದು?
ಇಷ್ಟೇ ಕಣಪ್ಪ ಗಿರ್ಜಮ್ಮ, ಈ ವರ್ಷ ಇಷ್ಟೇ ಕಣಮ್ಮ. ಒಂದೇ ಒಂದು ಹೊಲಕ್ಕೆ ನಾ ಹಾಕಿರೋದು ಒಂದೂವರೆ ಎಕರೆಗೆ ಅಷ್ಟೇ ಕಣಮ್ಮ. 2 ಎಕರೆಗೂ ಹಾಕ್ಲಿಲ್ಲ, ಜಾಸ್ತಿ ಏನು ಹಾಕಕ್ ಹೋಗ್ಲಿಲ್ಲ ಕಣಮ್ಮ. ಈ ಸಲ ಯಾಕ ಬೆಳೆನೂ ಕಡಿಮೆ ಆಯ್ತು, ಯಾಕ ಮುಂಗಾರು ಹಂಗೆ ಮಳೆನೂ ಒಂದ್ ಸ್ವಲ್ಪ ಕಡಿಮೆ ಆಯ್ತು ನೋಡು. ಹಂಗಾಗಿ ಜಾಸ್ತಿ ಏನು ಹಾಕಕ್ ಹೋಗ್ಲಿಲ್ಲ. ನಮ್ಮ ಮನೇಲಿ ಈ ಹೊಲಕ್ಕೂ ಏನು ಹಾಕಕ್ ಬಿಡ್ತಿರಲ್ಲ, ಬೇಡ ಸುಮ್ನಿರುವ ಅತ್ಲಾಗಿ. ಹೊಲ ಎಲ್ಲ ಒಂದ್ ಸ್ವಲ್ಪ ಉಳುಮೆ ಎಲ್ಲ ಮಾಡಿಸ್ಬಿಟ್ಟು ಒಂದೇ ಸಮಕ್ಕೆ ಮಟ್ಟ ಎಲ್ಲ ಮಾಡಿಸಿ ಹದ ಮಾಡಿಸಿ ಅತ್ಲಾಗಿ ರಾಗಿ ಹಾಕೋದಕ್ಕೆಲ್ಲ ರೆಡಿ ಮಾಡಿಸ್ಬಿಡೋಣ ಅಂತ ಹೇಳ್ತಿದ್ರು. ನನಗೆ ಯಾಕ ಮನ್ಸು ತಡಿಲಿಲ್ಲ ಕಣಮಣಿ, ಅದಕ್ಕೆ ಅತ್ಲಾಗಿ ಎಲ್ಲಾನು ಇಲ್ಲೇ ಇದು ಮಾಡಿದೆ. ಈ ಒಂದು ಹೊಲಕ್ಕೆ ಮಾತ್ರ ಮುಂಗಾರು ಮಾತ್ರ ಹಾಕಿದ್ದೆ. ಪರವಾಗಿಲ್ಲ, ಒಂದ್ ಸ್ವಲ್ಪ ಬಂದೈತೆ. ಆದ್ರೆ ಹೋದ್ಸಲಿ ಒಳ್ಳೆ ಫಸಲು ಬಂದಿತ್ತು ಕಣಮ್ಮ. ಹೋದ್ಸಲಿ ಮಾತ್ರ ಹೆಸರುಕಾಯಿ ಮಾತ್ರ ಬಹಳ ಚೆನ್ನಾಗಿ, ಹೆಸರುಕಾಳು ಮಾತ್ರ ಸಖತ್ ಫಸಲು ಬಂದಿತ್ತು. ಈ ವರ್ಷ ಒಂದ್ ಸ್ವಲ್ಪ ಕಡಿಮೆ ಆಗೋಯ್ತು ಕಣ್ತಾಯಿ. ಏನು ಮಾಡಕ್ ಆಗಲ್ಲ ಕಣ್ರ ಗಜ್ಜ, ಎಲ್ಲ ಒಂದೇ ಸಂಖ್ಯೆ ಇರುತ್ತೆ ಹೇಳು. ಒಂದೊಂದ್ ವರ್ಷ ಒಂದೊಂದ್ ತರ ನೋಡು. ಹೋದ ವರ್ಷ ಒಂದ್ ಸ್ವಲ್ಪ ಮಳೆ ಜಾಸ್ತಿ ಅನ್ನಂಗೆ ಬಂತು, ಈ ವರ್ಷ ಒಂದ್ ಸ್ವಲ್ಪ ಕಡಿಮೆ ಆಗೈತೆ. ಈಗ ರಾಗಿ ಹಾಕಾದ್ಮೇಲೆ ಏನಾದ್ರು ಮಳೆ ಗಿಳೆ ಜಾಸ್ತಿ ಆದ್ರೂ ಆಗ್ಬೋದು. ಹೆಂಗ ದೇವ್ರ ದಯದಿಂದ ಸದ್ಯ ಒಂದ್ ಸ್ವಲ್ಪ ಮಳೆ ಜಾಸ್ತಿ ಬಂದ್ರೆ ಸಾಕಂತ ಕಾಯ್ತಿದೀವಪ್ಪ ಅತ್ಲಾಗಿ. ಮಳೆ ಬರ್ಬೇಕಂಡ್ರ ಗಜ್ಜ, ಏನಾರು ಇಲ್ಲ ಏನಾರು ತಿಳ್ಕೊಂಡು ನೀನು ಮಳೆ ಬಂದ್ರೆ ಒಂಥರ ನೆಮ್ಮದಿ ಅಲ್ವಾ? ಹ್ಞೂ ಕಣಪ್ಪ, ಈಗ ರಾಗಿ ಎಲ್ಲ ಹಾಕೋದಕ್ಕೆ ಮಳೆ ಬರಲೇಬೇಕಲ್ವೇನಮ್ಮ. ಇನ್ನೇನೀಗ ಹೆಸರುಕಾಯಿ ಎಲ್ಲ ಹೆಸರುಕಾಯಿ ಕುಯ್ಲು ಹಾಕ್ಬಿಟ್ರೆ ಇನ್ನೇನು ಮುಗ್ದೆ ಹೋಯ್ತು. ಇನ್ನೇನು ಎಲ್ಲ ಹೊಲಕ್ಕೆಲ್ಲ ಒಂದ್ ಸ್ವಲ್ಪ ಉಕ್ಕೆ ಪಕ್ಕೆ ಎಲ್ಲ ಒಡಿಸ್ಬಿಟ್ಟು ಎಲ್ಲ ರೆಡಿ ಮಾಡಿಸ್ಕೊಂಡ್ಬಿಟ್ಟು ಇನ್ನೇನು ಮಳೆ ಶುರು ಆಯ್ತು ಅಂದ್ರೆ ಇನ್ನೇನು ರಾಗಿ ಬೆಳೆ ಹಾಕ್ಲೇಬೇಕು. ಹಂಗೆ ಬಿಟ್ಕೊಳಕ್ ಆಗುತ್ತೇನ್ ಪಾಪ ಅಲ್ವಾ? ಎಲ್ಲ ಲೇ ನಿಂಗಣ್ಣ, ಇವ್ ನಮ್ ರಂಗಜ್ಜ ಮಾತಾಡ್ಕೊಂಡ್ ಇಲ್ಲೇ ನಿನ್ಕೊಬಿಟ್ಟಾಕಳ್ಳೆ. ಇವನು ಹೋಗ್ಬಿಟ್ಟು ಟೀ ತಗೊಂಬರ್ತೀನಿ, ಬೋಂಡಾ ತಗೊಂಬರ್ತೀನಿ, ಪುರಿ ಖಾರ ಎಲ್ಲ ತಗೊಂಬರ್ತೀನಿ ತಿನ್ನೋದಕ್ಕೆ ಅಂತ ಹೇಳ್ದವನು. ಇವತ್ತೇ ಹೋಗಲ್ಲ ಅಲ್ಕಳ್ಳಿ. ಇವ್ನಿಗೆ ಕಳ್ಸೋದೇ ನನಗೆ ಯಾಕೆ ಇದು ಕಳ್ಳಿ. ನೀನಾದ್ರೂ ಹೋಗಿ ಬರ್ತೀಯನೋ ಅತ್ಲಾಗಿ. ಇವ್ನು ಇವಾಗ ಹೋದ್ರೆ ಇನ್ನೊಂದು ಗಂಟೆ ಇಟ್ಕೊಂಡೆ ಬರೋದು ಇವನು. ಅಲ್ಲಿ ಇವ್ರು ಮಾತಾಡ್ಸ್ಕೊಂಡು ನಿನ್ಕೊಂಡ್ಬಿಡ್ತಾರೆ. ನಮ್ಮ ತೋಟದಲ್ಲಿ ನಮ್ ಗೌಡ್ರು ಅಂತೆ, ಆ ಕಡೆ ಅಂಗಡಿ ತವ ಆ ಪರಮೇಶಿ ಅವರು ಎಲ್ಲೆಲ್ಲ ಕುಂತಿರ್ತಾರೆ. ಎಲ್ಲಾರು ಮಾತಾಡ್ಕೊಂಡು ಅಲ್ಲೇ ನಿನ್ಕೊಂಡ್ಬಿಡ್ತೀವಿ. ಇವ್ನು ರಂಗಪ್ಪ ಬೇಗ ಬರಲ್ಲ ಏನಿಲ್ಲ. ಮತ್ತೆ ಸುಮ್ಕೆ ಹೋಗ್ಬಿಟ್ಟು ಅತ್ಲಾಗ ನೀನೇ ತಗೊಂಬಂದ್ಬಿಡ್ತೀಯ ಅತ್ಲಾಗಿ. ಲೇ ರಂಗಪ್ಪ ಬಾರ್ಲಾ, ನೀನೇನು ಅಂಗಡಿ ತಾವೇನು ಹೋಗೋದು ಬೇಡ, ಬಾ. ಇವ್ ನಮ್ ನಿಂಗಣ್ಣಿದಾನಲ್ಲ ಅವನಿಗೆ ಕಳ್ಸನ್ಕೊಂಡು ಬಾರೋ. ನನಗೂ ಬೇಜಾರಾಗ್ತೈತೆ. ನಿಂಗಣ್ಣಂಗೆ ಕಳ್ಸಿದ್ರೆ ಅವನೇ ಹೋಗ್ಬಿಟ್ಟು ಟೀ ಪುರಿ ಖಾರ ಎಲ್ಲ ತಗೊಂಬರ್ತಾನೆ, ಬೋಂಡ ಎಲ್ಲ. ಬಾ ಕೂತ್ಕೊಬಂದಂತವ ನೀನು. ಆಗಲ್ಲ ಇದ್ಯಾಕಲ್ಲ ಶಂಕರಾಜ್ ಹಿಂಗೆ ಹೇಳ್ತಿದ್ಯಾ? ಈಟೊತ್ತವರೆಗೂ ಹೋಗಿ ತಗಮ್ಮ ಅಂತ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ಬೇಡ ಕಣ್ ಬಾರೋ ನೀನಂತ ಹೇಳ್ತಿದ್ಯಾ. ಯಾಕಾರ ಶಂಕರಾಜ, ಯಾಕೆ ಏನಾಯ್ತು? ನಾನೇ ಹೋಗಿ ತಗೊಂಬರ್ತೀನಿ ಕಣ್, ಸುಮ್ಕಿರೋ. ಬೇಜಾರಾಗ್ತೈತೆ ನನ್ಗೂನು. ಇಲ್ಲ ಬಾ, ಇಬ್ರು ಹೋಗಿ ತಗೊಂಬರೋಣ ಅತ್ಲಾಗೆ. ಯಪ್ಪ ನೀನು ಅಲ್ಲ ಕಳ್ಳ ರಂಗಜ್ಜ, ನೀನು ಹೋಗಿ ತಗೊಂಬರ್ತೀನಿ ಅಂತ ಹೇಳಿ ಅಲ್ಲೇ 1/4 ಗಂಟೆ ಮೇಲಾಯ್ತು. ಇಲ್ಲೇ ನಿನ್ಕೊಂಡು ಮಾತಾಡ್ಕೊಂಡು ನಿನ್ಕೊಂಡ್ಬಿಟ್ಟೆ. ತಿರ್ಗಾ ಹಿಂಗೆ ಹೋಗ್ತಿರ್ತೀಯ, ಅಲ್ಲಿ ಗೌಡ್ರು ಸಿಗ್ತಾರೆ, ಗೌಡ್ರು ತಾವ್ ಮಾತಾಡ್ತೀಯ. ಹಂಗೆ ರೋಡ್ ಮಧ್ಯದಲ್ಲಿ ಯಾರು ಸಿಗ್ತಾರೆ, ತಿರ್ಗಾ ಅವ್ರ ಹತ್ರನೂ ಮಾತಾಡ್ಕೊಂಡು ನಿನ್ಕೊಂತೀಯ. ಅಂಗಡಿ ಮಂತ ಹೋಗ್ತೀಯ, ಅಲ್ಲಿ ಪರಮೇಶಿ ಅವರು ಇವರು ಯಾರು ಕುಂತಿರ್ತಾರೆ, ಅವ್ರ ಹತ್ರನೂ ಮಾತಾಡ್ಕೊಂಡು ನಿನ್ಕೊಂಡ್ಬಿಡ್ತೀಯ. ತಿರ್ಗಾ ಅಲ್ಲಿಂದ ವಾಪಸ್ ಬರೋ ಅಷ್ಟರಲ್ಲಿ ಇನ್ನೆಷ್ಟು ಹೊತ್ತಾಗುತ್ತೋ ಏನ. ಅಷ್ಟರಲ್ಲಿ ಪಾಪ ಸರೋಜಮ್ಮ ಅಡುಗೆ ಮಾಡ್ಕೊಂಡು ಊಟನೇ ತಗೊಂಬಂದ್ಬಿಡುತ್ತೇನ. ಅವಾಗ ಊಟ ಮಾಡಾದ್ಮೇಲೆ, ಊಟ ಮಾಡೋಕ್ಕಿಂತ ಮುಂಚೆ ಊಟ ಮಾಡೋ ಟೈಮಲ್ಲಿ ನಾವು ಪುರಿ ಖಾರ ಬೋಂಡ ಟೀ ಎಲ್ಲ ಕುಡ್ಕೊಂಡು ಕುತ್ಕೊಳಕ್ ಆಗುತ್ತಾ ಹೇಳಪ್ಪ ನೀನೇನೆ. ತಗೊಂಬರೋದಿದ್ರೆ ಇಷ್ಟೊತ್ತಿಗೆ ರಪ್ಪನ ಹೋಗ್ಬಿಟ್ಟು ಅಲ್ಲೇ ಒತ್ತಾಗೈತೆ. ರಪ್ಪನ ಹೋಗ್ಬಿಟ್ಟು ತಗೊಂಬಂದ್ರೆ ಅದೊಂಥರನಪ್ಪ. ಹೋಗತ್ಲಾಗಿ ನೀನು ಬರೀ ಮಾತಾಡ್ಕೊಂಡೆ ನಿನ್ಕೊಂಡ್ಬಿಡ್ತೀಯ ಅತ್ಲಾಗಿ. ಅದಕ್ಕೆ ನೀನು ಬೇಡ ಬಾ, ನಿಂಗಣ್ಣಂಗೆ ಕಳ್ಸೋಣಂತ ಹೇಳ್ತಿರೋದು. ಬಿಡತ್ಲಾಗಿ ನಿಂಗಣ್ಣ ಕಳ್ಸೋಣಂತ ಕಣ್ ಬಾ, ನೀನು ಕೂತ್ಕೋ ಬಾ. ಹೂ ಕಣಜ, ಹೂ ಕಣ ಶಂಕರಜ್ಜ, ನೀನು ಮಾತ್ರ ಕರೆಕ್ಟ್ ಆಗಿ ಹೇಳಿದೆ. ನಾನು ಹೇಳೋಣಂತಿದ್ದೆ, ಆ ಹುಡುಗಿರೆಲ್ಲಾರು ಪಾಪ ಬೆಳಿಗ್ಗೆ 9 ಗಂಟೆಗೆ ತಿಂಡಿ ತಿಂದವರು ಬೇಗ ಹೋಗ್ಬಿಟ್ಟು ಪುರಿ ಬೋಂಡನ ತಗೊಂಬಾರಜ್ಜ ಅಂತ ನಾನು ಹೇಳ್ತಿದ್ದೀನಿ. ನನ್ನ ಮಾತು ಕೇಳ್ತಿಲ್ಲ. ಗಂಟೆ ನಿನ್ಕೊಂಡು ಇರುತ್ತೆ, ಮಾತಾಡ್ಕೊಂಡು ಹೋಗ್ ತಗೊಂಬ ಹೋಗು. ಅಯ್ಯೋ ಲೇ ಶಂಕರಜ್ಜ, ನೋಡ್ದೇನಪ್ಪ. ಹಂಗಾರೆ ನೀನು ಮಾತಾಡೋದೇ ಇಲ್ಲ, ನಾನು ಮಾತಾಡ್ತೀನಂದು. ಸರಿ ಕಣಪ್ಪ, ಆಯ್ತು ಹೋಗಿ ತಗೊಂಬರ್ತೀನಿ ಕಣಿ ಹೇಳು. ನಾನು ಪಾಪ ನೇತ್ರಮ್ಮ ಬರೋಲ್ಲ ಅಂತ ಬರ್ತೀನಂತ ಹೇಳಿದ್ಲಲ್ಲ ಇವತ್ತು. ಹೆಸರುಕಾಯಿ ಕುಯ್ಯೋದಕ್ಕೆ ನಾನು ಬರ್ತೀನಿ ಕಣ್ರಂಗಜ್ಜ ಅಂತ ಅವಳೇ ಹೇಳಿದ್ಲು. ನಾನು ಬರ್ತೀನಂತ ಅಮ್ಮಣ್ಣಿ ಹೇಳ್ಬಿಟ್ಟು ನೇತ್ರಮ್ಮ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ, ಯಾಕ ಏನ ಅಂತ ಕೇಳದ್ನಪ್ಪ ಆಟೆಯ ನಮ್ ಗಿರ್ಜಾಕಂಗೆ. ಅದಕ್ಕೇನೇನೆ ನೀನು ಮಾತಾಡ್ಕೊಂಡು ನಿನ್ಕೊಬಿಟ್ಟೆ ಅಂತ ಹೇಳ್ತೀಯಲ್ಲ ಶಂಕರಾಜ. ಬರೋದಿದ್ರೆ ಬಾರ, ಇಬ್ರು ಹೋಗ್ ಬರೋಣ. ನಾನು ಬಂದ್ರೆ ಸರಿ ಆಗಲ್ ಕಣ್, ಹೋಗ್ಲಾ ರಂಗಜ್ಜಾಲಿ. ಒತ್ತಾಗ್ಬಿಡುತ್ತಂತ ಹೇಳ್ತಿದ್ದೀನಿ. ಮಳೆ ಗಿಳೆ ಬಂದ್ಬಿಟ್ರೆ ಎಲ್ಲ ಹೆಸರುಕಾಯಿ ಎಲ್ಲ ನೆಂದೋಗ್ಬಿಡ್ತಾವ್ ಕಳ್ಳಾರ ರಂಗಜ್ಜ. ನಿನ್ಗೆ ಹೇಳೋದು ಅರ್ಥ ಆಗ್ತಿಲ್ವಲ್ಲ? ನಿಮ್ಮ ಹೊಲದ್ದೇನೇನೆ ಹೆಸರುಕಾಯಿ, ನಮ್ದೇನಲ್ಲ. ಸುಮ್ಮನೆ ಎಲ್ಲ ಒಂಥರ ಹೆಸರುಕಾಯಿ ಎಲ್ಲ ನಾನು ಇದಾಗ್ಬಿಡುತ್ತೆ ಕೊಡವು.
ಹ್ಞೂ ಎಲ್ಲ ಮೊಳಕೆ ಹೊಡೆದಂಗೆ ಆಗ್ಬಿಡುತ್ತೆ ಮತ್ತೆ ಮಳೆಲಿ ನೆಂದ್ರೆ ನೀನು ಪುಣ್ಯಕ್ಕೆ ಒಂದ್ರಿಟ್ಟು ಮಳೆ ಕಡಿಮೆ ಆಗೈತೆ ಹೆಂಗ ಮಳೆ ಕಡಿಮೆ ಆದಾಗ್ಲೇನೆ ಹೆಸರು ಕಾಯಿ ಎಲ್ಲ ಬಿಡಿಸ್ಕೊಂಡ್ಬಿಡು ಬೇಗ ಹೋಗು ಹೋಗು. ಹೂ ಕಣೋ ಶಂಕರಜ್ಜ, ನೀನು ಹೇಳ್ತಿರೋದು ಮಾತ್ರ ಕರೆಕ್ಟ್ ಆಗೈತೆ ಮಾತ್ರ ಮಳೆ ಕಡಿಮೆ ಆದಾಗ್ಲೇನೆ ಒಂದ್ ಸ್ವಲ್ಪ ಬಿಡುವ ಆಗೈತೆ. ಇವಾಗ್ಲೇನೆ ಹೆಸರುಕಾಯಿ ಬಿಡಿಸ್ಕೊಂಡ್ಬಿಡ್ಬೇಕು. ಇಲ್ಲ ಅಂದ್ರೆ ಮತ್ತೆ ಮಳೆ ಗಿಳೆ ಶುರು ಆಯ್ತು ಅಂದ್ರೆ ಮತ್ತೆ ಎಡವಟ್ಟಾಗಿ ಹೋಗ್ಬಿಡುತ್ತೆ. ಎಲ್ಲ ಹೆಸರುಕಾಯಿ ಎಲ್ಲ ನೆಂದೋಗ್ಬಿಡ್ತವೆ, ಮೊಳಕೆ ಬಿಡ್ದಂಗೆ ಆಗ್ಬಿಡ್ತವೆ ಮತ್ತೆ ಅಲ್ವಾ? ಕರೆಕ್ಟ್ ಮಾತ್ರ. ಸರಿ ಆಯ್ತು. ನಾಳೆ ಇನ್ನೊಂದಿಬ್ರು ಯಾರಾದ್ರೂ ಕೆಲ್ಸಕ್ಕೆ ಬಂದ್ರೆ ಹೆಸರುಕಾಯಿ ಬಿಡ್ಸೋಕ್ ಬರ್ತಾರಂದ್ರೆ ಕರ್ಕೊಂಡ್ ಬಂದ್ಬಿಡ್ಬೇಕಣೆ ಇವಳೆ. ನೇತ್ರಮ್ಮಂಗೆ ಹೇಳು ಒಂದ್ರಿಟ್ಟು ಹೋಗ್ಬಿಟ್ಟು, ನೇತ್ರಮ್ಮಂಗೆ ನಮ್ ಶಾಂತಮ್ಮಂಗೆ ಅವ್ರ ಯಾರ ಬರ್ತಾರೇನಂತ ಒಂದ್ ಇಬ್ರು ಮೂರ್ ಜನ ಜಾಸ್ತಿ ಏನಂಗೇನೆ ಬರ್ಲಿ, ಅದಕ್ಕೇನಂತೆ. ಬಂದ್ರೆ ಹೆಸರುಕಾಯಿ ಬಿಡಿಸೋದಕ್ಕೆ ಕರ್ಕೊಂಡ್ ಬಂದ್ಬಿಡ ಇವಳೆ. ಯಾಕ್ಬೇಕು ಯಾಕಂತೀಯ? ಮಳೆ ಶುರು ಆಗೋಕ್ಕಿಂತ ಮುಂಚೆ ಬೇಗ ಬಿಡಿಸ್ಕೊಂಡು ಹೋಗ್ಬಿಡೋಣ ಅಂತ. ನಮ್ಗೇನು ಕೆಲಸ ಬೇಗ ಆಗ್ಬಿಡ್ಬೇಕು, ಅದಕ್ಕೋಸ್ಕರ ಹೇಳ್ತಿರೋದು. ಯಾರು ಬಂದ್ರೆ ಕರ್ಕೊಂಡ್ ಬಂದ್ಬಿಡು ನಾಳೆ. ಅಲ್ಕಡಜ್ಜ, ನಾನು ಹೇಳೋದು ಅರ್ಥ ಆಗ್ತೈತೆ ನಿಮ್ಗೆ? ನೀನ್ ಹೇಳ್ತಿದ್ಯಲ್ಲ ಈಗ ಹೆಸರುಕಾಯಿ ಬಿಡಿಸೋದಕ್ಕೆ ಯಾರು ಬಂದ್ರೆ ಕರ್ಕೊಂಬ, ನಮ್ ನೇತ್ರಮ್ಮಂಗನು ಶಾಂತಮ್ಮ ನಿಂಗಣ್ಣ ಯಾರು ಬರ್ತಾರ ಕರ್ಕೊಂಬ ಅಂತ ಹೇಳ್ತಿದ್ಯಲ್ಲ ಚಂದ್ರಣ್ಣ ಅವರೆಲ್ಲಾರು. ಅವ್ರದ್ದು ಹೊಲದಲ್ಲಿ ಎಲ್ಲ ಹೆಸರುಕಾಯಿ ಎಲ್ಲ ಹಾಕಿರ್ತಾರೆ. ಅವ್ರಿಗೂ ನಿನ್ನಂಗೆನೆ ಮಳೆ ಗಿಡ ಬಂದ್ರೆ ಮತ್ತೆ ಎಲ್ಲ ನೆಂದೋಗ್ಬಿಡುತ್ತೆ, ಬೇಗ ಬೇಗ ಹೆಸರುಕಾಯಿ ಎಲ್ಲ ಬಿಡಿಸ್ಕೊಂಡ್ಬಿಡ್ಬೇಕು ಅಂತ ಅವ್ರವ್ರ ಹೊಲದಲ್ಲಿ ಅವ್ರು ಕೆಲಸ ಮಾಡಿರ್ತಾರೆ. ಹೆಂಗ ನಮ್ ಪುಣ್ಯಕ್ಕೆ ಶಂಕರಾಚಾರ್ಯ ನೋಡು ಎಷ್ಟು ಬುದ್ಧಿವಂತರು, ನಮ್ಕಿಂತ ಮುಂಚೆನೇ ಎಲ್ಲ ಹೆಸರುಕಾಯಿ ಎಲ್ಲ ಬಿಡಿಸ್ಕೊಂಡ್ಬಿಟ್ರು. ನಮ್ ಗಿರ್ಜಮ್ಮನವರು ಆಟೆಯ ಹೆಂಗ ಅವ್ರಿಗೇನು ಭಯ ಏನಿಲ್ಲ. ಈಗ ನಾವೇನೇನೆ ನಿನ್ಗೆ ಹೇಳ್ದೆ ನಾನು ಬೇಗನೆ ಒಂದ್ 2-3 ದಿವಸದ ಮುಂಚೆನೆ, ಒಂದ್ ವಾರದ ಮುಂಚೆನೆ ಹೆಸರುಕಾಯಿ ಎಲ್ಲ ಬಿಡಿಸ್ಬಿಡೋಣ ಅಂತ. ನನ್ನ ಮಾತು ಕೇಳ್ದ ಬಿಡತ್ಲಾಗ ಹೋಗ್ಲಿ. ಇನ್ನೇನ್ ಮಾಡೋಣ, ಕರಿಯನ ಬರೋರು ಬರ್ತಾರೆ. ಇನ್ನೇನು ನಾಳೆನು ನಮ್ ಗಿರ್ಜಮ್ಮ ಲಕ್ಷ್ಮಕ್ಕ ನಮ್ ನಿಂಗಣ್ಣ ನಮ್ ಶಂಕರಾಜ ಬರ್ತಾರೆ. ಅದ್ರ ಜೊತೆ ಇನ್ನೊಂದ್ 2-3 ಜನ ಬಂದ್ರೆ ಅತ್ಲಾಗಿ ಬೇಗ ಬೇಗ ಆಗೋಗ್ಬಿಡುತ್ಕೊಂಡು ಹೇಳು. ಸರಿ ಆಯ್ತು, ಒತ್ತಾಗ್ಬಿಡುತ್ತೆ. ನೀನ್ ಹೇಳ್ದಂಗೆನೆ ಮಾತಾಡ್ಕೊಂಡು ನಿನ್ಕೊಂಡ್ಬಿಟ್ರೆ ಒತ್ತಾಗ್ಬಿಡುತ್ತೆ. ಹೋಗಿ ನಾನು ತಗೊಂಬರ್ತೀನಿ ಟೀ ಎಲ್ಲಾನು. ಇವತ್ತೇನು ಹೆಸರುಕಾಯಿ ಬಿಡಿಸ್ತೀರಿ? ಸರಿ ಬರೋಣ ನಾನು.